ಗುತ್ತಿಗೆದಾರಿಕೆ ಬಗ್ಗೆ ಕೆಲವರಿಗೆ ಗುತ್ತಿಗೆದಾರರು ಯಾರು ಅಂತ ಗೊತ್ತಿಲ್ವೇನೋ. ಈ ಸೇಂದಿ ತೆಗೆಯುವುದನ್ನು ವೃತ್ತಿ ಮಾಡಿಕೊಂಡವರನ್ನು ಗುತ್ತಿಗೆದಾರರು ಅಂತ ಕರೀತಾರೆ. ಸೇಂದಿ ತೆಗೆಯುವುದನ್ನು ಬಹಳ ವರ್ಷಗಳಿಂದ ಸೇಂದಿಯನ್ನು ತೆಗಿತಾ ಅದನ್ನು ಮಾರಾಟ ಮಾಡ್ತಾ ಸೇಂದಿ ಅಂಗಡಿ ಬೋರ್ಡ್ ಹಾಕ್ತಾ ಒಂದಷ್ಟು ಬದುಕನ್ನು ಕಟ್ಟಿಕೊಂಡಂತೆ ವ್ಯಕ್ತಿಗಳಿದ್ದರು. ಅಂತ ವ್ಯಕ್ತಿಗಳಿಗೆ ಒಂದು ಸಾರಿ ಸಮಸ್ಯೆ ಬಂತು. 92 ಅಂತ ನೆನಪು. 1992ರ ಆಸುಪಾಸಲ್ಲಿ ವೀರೇಂದ್ರ ಹೆಗಡೆ ಅವರ ಸರ್ಕಾರ ಬಂದಾಗ ಸೇಂದಿ ಕಲಬೆರಕೆ ಮಾಡಿ ಯಾರೋ ಪ್ರಾಣ ತೆಗೆದು ಅನ್ನೋ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಮೊಟ್ಟೆದಾರಿಕೆಯನ್ನು ಅಂದರೆ ಸೇಂದಿಯನ್ನು ನಿಷೇಧ ಮಾಡುವಂತ ಒಂದು ಕಾಯ್ದೆ ಇತ್ತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಾಗಿತ್ತು ಬೇರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಗ ಅವೆರಡೂ ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು. ಆ ಜಿಲ್ಲೆಗಳಲ್ಲಿ ಸೇಂದಿ ತೆಗೆಯುವಂತ ಮೊಟ್ಟೆದಾರರನ್ನು ಹೋರಾಟ ಮಾಡಿ ಪ್ರಾರಂಭ ಮಾಡಿದ್ರು. ಸೇಂದಿ ತೆಗೆಯುವುದನ್ನು ಕುಲಕಸು, ಆ ಕಾರಣಕ್ಕೆ ನಾವು ಸೇಂದಿ ತೆಗೆದುಕೊಂಡು ನಾವು ನಿರುದ್ಯೋಗಿಗಳಾಗ್ತೇವೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ವಾದಗಳಾಯಿತು, ಚರ್ಚೆ ಆಯಿತು, ಪತ್ರಿಕೆಯಲ್ಲಿ ಬಂತು, ಪ್ರತಿಭಟನೆಗಳು ನಡೆಯಿತು. ಆದರೆ ವಾಸ್ತವಿಕವಾಗಿ ಏನಾಯ್ತು ಅಂದ್ರೆ ಈ ಸೇಂದಿ ತೆಗೆಯುವ 99% ಜನ ಸಹಿ ಹಾಕ್ಲಿಕ್ಕೂ ಬಾರದೇ ಇರುವಷ್ಟು ವಿದ್ಯಾವಂತರಾಗಿದ್ದಾರೆ. ಹೆಚ್ಚು ಕಡೆ 90% ಜನ, ಕೆಲವರು ಸಹಿ ಹಾಕ್ಲಿಕ್ಕೆ ಬಂದಿರಬಹುದು. ಅವರೆಲ್ಲರೂ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಹೊತ್ತಿಗೆ ಒಂದು ಮರವನ್ನು 3 ಸಾರಿ ಹತ್ತಿ 3 ಸಾರಿ ಕೆಳಗಿಳಿದು ಸೇಂದಿ ತೆಗೆದು ಅದನ್ನು ಮಾರಾಟ ಮಾಡಿ ಕೊಡುವಂತೆ ಜನ. ಈ ಸೇಂದಿ ಮಾಡುವರೆಲ್ಲ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸೇಂದಿದಾರರ ಪರವಾಗಿ, ಸೇಂದಿ ತೆಗೆಯುವಂತ ಮುದ್ದೆದಾರರ ಪರವಾಗಿ ಮಾತನಾಡಲಿಕ್ಕೆ ಯಾರಾದ್ರೂ ಹೋರಾಟ ಮಾಡಿದರೆ ಸಭೆ ನಡೆದರೆ ಮಾತಾಡಲಿಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ರೆ ಬಹುತೇಕ ಯಾರು ಮುಂದುವರ್ತಾ ಇರಲಿಲ್ಲ. ಕುಂದಾಪುರದ ಮಾಣಿಗೋಪಾಲನವರು ಈ ಭಾಗದಲ್ಲಿ ಸೇಂದಿ ತೆಗೆಯುವ ಮುದ್ದೆದಾರರ ಹೋರಾಟದ ಮುಂಚೂಣಿಯಲ್ಲಿ ಇದ್ದುಕೊಂಡು ಆ ಹೋರಾಟಕ್ಕೆ ಒಂದು ಹೊಸ ಕಿಚ್ಚನ್ನು ಹಚ್ಚಿದಂತ ನೆನಪು ನನಗೆ. ಆ ಸಂದರ್ಭ ಏನಾಗಿತ್ತು ಅಂತ ಹೇಳಿದ್ರೆ ಈ ಲಂಕೇಶ್ ಪತ್ರಿಕೆ ಇದ್ದೇವೆ, ಲಂಕೇಶ್ ಪತ್ರಿಕೆ ಬರ್ತಾ ಇತ್ತು. ಅದೀಗ ಇದ್ದೇವೆ ನನಗೆ ಗೊತ್ತಿಲ್ಲ. ಅವಾಗ ಲಂಕೇಶ್ ಅನ್ನುವಂಥ ಒಬ್ಬ ಸಾಹಿತಿ, ಒಬ್ಬ ಮೇಷ್ಟ್ರು, ಲಂಕೇಶ್ ಮೇಷ್ಟ್ರು ಅಂತ ಹೇಳ್ತಾ ಇದ್ರು. ಆ ಲಂಕೇಶ್ ಮೇಷ್ಟ್ರು ತನ್ನ ಪತ್ರಿಕೆಯಲ್ಲಿ, ಬಹಳ ಜನಪ್ರಿಯ ಪತ್ರಿಕೆ, ವಾರಪತ್ರಿಕೆ, ಹೀಗೆ ಜಿಲ್ಲೆಗಳ ಬಗ್ಗೆ ಚರ್ಚೆಗಳು ಮಾಡ್ತಾ 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 ಈ ದಕ್ಷಿಣ ಕನ್ನಡ ಎಂಬ ಕರಾವಳಿ ಜಿಲ್ಲೆ ವಿದ್ಯೆಗೂ ಮತ್ತು ಹಣಕ್ಕೂ ಗಂಟು ಹಾಕಿರುವಂತ ಜಿಲ್ಲೆ, ಇಲ್ಲಿ ಜನಪರ ಹೋರಾಟಗಳೇ ನಡೆಯಲಿಕ್ಕೆ ಸಾಧ್ಯ ಆಗಿರುವಂತ ಒಂದು ನೆಲ ಅಂತ ಹೇಳಿ ಅವರು ಆಫೀಸ್ ಬರೆದಿದ್ರು. ಯಾಕೆ ಬರೆದಿದ್ರು ಕೇಳಿದ್ರೆ, ಗೋಕಾಕ್ ಚಳವಳಿಯ ಸಂದರ್ಭ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಹಿಡಿದಾಗ ಇಡೀ ಕರ್ನಾಟಕದಲ್ಲಿ ಕನ್ನಡ ಚಳವಳಿ ಒಂದಕ್ಕೆ ಕಿಚ್ಚು ಹಚ್ಚಿದಂತ ವಾತಾವರಣ ಆಗಿ ಸರ್ಕಾರಕ್ಕೆ ಬಹಳ ಸಡ್ಡೊಡೆದಿತ್ತು. ಆ ನಂತರ ಬಂದಿರುವಂತಹ ಗುಂಡೂರಾಯರ ಸರ್ಕಾರದಲ್ಲಿರುವಾಗ ರೈತರ ಮೇಲೆ ಗೋಲಿಬಾರ್ ಆದಾಗ ಅದೇ ಪ್ರಮಾಣದ ಹೋರಾಟ ನಡೆದಿತ್ತು. ಆದರೆ ಇಡೀ ಕರ್ನಾಟಕ ರೈತರ ಹೆಸರಿನಲ್ಲಿ ಮತ್ತು ಕನ್ನಡದ ಹೆಸರಿನಲ್ಲಿ ಒಂದು ರೀತಿ ಆರ್ಭಟದ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಸಡ್ಡು ಹೊಡೆಯುವಂತಹ ಜನಪರ ಹೋರಾಟವನ್ನು ನಡೀತಾ ಇದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನ ಗಾಢ ನಿದ್ದೆಯಲ್ಲಿದ್ದರು. ಈ ಜನಪರ ಹೋರಾಟಕ್ಕೆ ಕೈಗೂಡ್ತಾ ಇಲ್ಲ, ಯಾವ ಮೆರವಣಿಗೆಯಲ್ಲೂ ಭಾಗವಹಿಸಿಲ್ಲ, ಯಾವ ಪ್ರತಿಭಟನೆ ಮಾಡಿಲ್ಲ. ಆ ಕಾರಣಕ್ಕೆ ಚಳವಳಿಗೆ ಹೊರಡಿಸಿರುವಂತಹ ನೆಲೆ ಯಾವುದು ಕೇಳಿದ್ರೆ ಅದು ದಕ್ಷಿಣ ಕನ್ನಡದ ನೆಲ ಅನ್ನುವಂಥ ಮಾತುಗಳನ್ನ ಲಂಕೇಶ್ ಪತ್ರಿಕೆಯವರು ಆ ದಿವಸಗಳಲ್ಲಿ ಬರೆದಿದ್ರು. ಅಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಬ್ಬೆಟ್ಟಿನ ಸೇಂದಿ ತೆಗೆಯುವಂತಹ ಮುದ್ದೆದಾರರು ಹೋರಾಟವನ್ನು ಕೈಗೆತ್ತಿಕೊಳ್ತಾರೆ. ಇದೆಲ್ಲ ಬರುತ್ತೆ, ಏನಾಗುತ್ತೆ ಅನ್ನುವಂಥ ಚರ್ಚೆ ಪ್ರಾರಂಭ ಆಗುತ್ತೆ. ಮಾಣಿಗೋಪಾಲರು ಆ ಕಡೆ ಕಲ್ಮಾಡಿ ಅಂತೇಳಿ ಶ್ರೀಧರ್ ಕಲ್ಮಾಡಿಯವರು, ಮತ್ತೊಂದು ಕಡೆ ಸಭಾಪತಿಯವರು, ಹೀಗೆ ಎಲ್ಲ ರಾಜಕಾರಣದಲ್ಲಿ ಪಕ್ಷ ಭೇದವನ್ನು ಮರೆತು ಹೋರಾಟ ಮಾಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿತ್ತು. ಅಂತ ಧ್ವನಿಯಲ್ಲಿರುವಂತ ಭಾವನೆಗಳನ್ನ ಭಾಷೆಗಳನ್ನ ಹೇಳಿಕೆ ಸಾಧ್ಯ ಇರುವಂತ, ತನ್ನ ಭಾಷೆಯನ್ನ ಬರಹದಲ್ಲಿ ಪ್ರಕಟಿಸಲಿಕ್ಕೆ ಗೊತ್ತಿಲ್ಲದಿರುವಂತ, ಹೆಚ್ಚು ಕಡಿಮೆ ಅವಿದ್ಯಾವಂತರಂತ ತಿಳ್ಕೊಂಡಂತ ಹೆಬ್ಬೆಟ್ಟಿನ ಮುದ್ದೆದಾರರ ಹೋರಾಟ ಯಾವ ಕಾರಣಕ್ಕೂ ಸಫಲತೆಯನ್ನು ಕಾಣ್ತದೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆದರೆ ದಿವಸದಿಂದ ದಿವಸಕ್ಕೆ ಪ್ರಾರಂಭ ಆಯಿತು ಚಳವಳಿ, ಹೋರಾಟಗಳಾಯಿತು, ಮೆರವಣಿಗೆ ಆಯಿತು. ಧ್ವನಿಯಲ್ಲಿದ್ದವರು ತುತ್ತು ಅನ್ನಕ್ಕೆ ಕಷ್ಟಪಡುವಂತ ಸೇಂದಿ ತೆಗೆಯುವಂತ ಮುದ್ದೆದಾರರು ಬೀದಿಗಳು ಹೋರಾಟ ಮಾಡಿದಾಗ ಅದು ಗುರಿ ಮುಟ್ಟಬೇಕಲ್ಲ, ಮುರಿ ಮುಟ್ಟಲು ಸಾಧ್ಯವಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಮಾಣಿಗೋಪಾಲರು ಅದರ ನೇತೃತ್ವ ವಹಿಸ್ತಾರೆ. ಒಂದ್ಸಾರಿ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೆರವಣಿಗೆ ಪ್ರಾರಂಭ ಆಗಿತ್ತು. 100 ಜನ ಸೇಂದಿ ತೆಗೆಯೋದು ಶುರು ಮಾಡಿದ್ರು, ಬಂದಿದ್ರು. ಸಹಜವಾಗಿ ಪೊಲೀಸರು ಅಬ್ಕಾರಿಯವರು ಕೂಡ ನೋಡ್ತಾ ಇದ್ರು. ಮಾಣಿಗೋಪಾಲರು ತೆರೆದಿದ್ರು, ಚಾಮರಾಜನಗರ ಮೆರವಣಿಗೆ ಹೋಗ್ತಾ ಉಂಟು, ಈಗ ಮೆರವಣಿಗೆ ಘೋಷಣೆ ಹಾಕುವವರು ಯಾರಿಲ್ಲ, ನೀವು ನಿಂತ್ಕೊಂಡು ಘೋಷಣೆ ಹಾಕಬೇಕು, ಉಳಿದವರೆಲ್ಲ ಜೈಲಿಂದ ಹೇಳಬೇಕು ಅಂತ ಹೇಳಿದ್ರು. ಏನ್ ಹೇಳ್ಬೇಕು ಕೇಳಿದ್ರೆ, ಎಲ್ಲಿಗೆ ಮುತ್ತಿದಾರ ಎಲ್ಲಿಗೆ ಅಂತ ನೀವು ಕೇಳಿ, ನಾನು ಉಳಿದವರ ಹತ್ರ ಜೈಲಿಗೆ ಅಂತ ಹೇಳ್ತೇನೆ, ಒಂದ್ಸತಿ ಗಡಿಬಿಡಿ ಬೀಳಿ ಪೊಲೀಸರು ಅಂತ ಹೇಳಿ ನಾನು ಮುಂದೆ ನಿಂತ್ಕೊಂಡು ಮೆರವಣಿಗೆ ಹೋಗುವಾಗ ಎಲ್ಲಿಗೆ ಮುತ್ತಿದಾರ ಎಲ್ಲಿಗೆ ಕೇಳಿ ಘೋಷಣೆ ಆಗಬೇಕು, ಉಳಿದವರೆಲ್ಲ ಜೈಲಿಗೆ. ಹಾಗೆ 4 ಮಾರು ನೋಡಿ ತಿರುಗಿ ನೋಡುವಾಗ ನಮ್ಮಿಂದ ತಪ್ಪು ಇಲ್ಲ, ಮನೆ ಜೈಲಿಗೆ ನಾವು ಬರ್ತೀನಿ ಅಂತಿದೆ, ಇಲ್ಲಿಗೆ ನಾವು ಬರ್ತೀವಿ ನೆನಪು ಅಂತೇಳಿ ಇಲ್ಲ ಬೇರೆ ಸುಮ್ಮನೆ ಒಂದು ಈ ಹೋರಾಟದಿಂದ ಕಿಚ್ಚೆ ಬರಲಿ, ಒಂದು ರೋಷ ಬರಲಿ, ಒಂದು ಧ್ವನಿ ಬರಲಿ ಅಂತ ಹೇಳಿ ಸೇಂದಿಗೆ ಮುದ್ದೆದಾರೆಲ್ಲ ಹೊರಟಿದ್ದು ಮಾಣಿಗೋಪಾಲ ಹಿಡಿದು ನಾನು ಘೋಷಣೆ ಆಗಿದೆ, ಯಾವ ಎದುರುಗಳು ಬೇಡ ಅಂದ ಮೇಲೆ ಪುನಃ ಬಂದೆಲ್ಲ ವಾಪಸ್ ಬಂದಿದ್ರು. ಅಂತ ಚಳವಳಿ ಆಗಿತ್ತು. ಒಂದ್ಸಾರಿ ಏನಾಯ್ತು ಅಂದ್ರೆ ಈ ಸೇಂದಿ ತೆಗೆಯೋರು ಗ್ರಾಮ ಪಂಚಾಯತ್ ಅವ್ರ ಹತ್ರ ಹೋಗಿ ಒಂದು ಒಳಗಡೆ ಬೆಂಕಿ ತಗೊಂಡು ಅದ್ರ ಮೇಲೆ ಸೇಂದಿ ಇಟ್ಕೊಂಡು ಮಾರಾಟ
ಈ ಅಬ್ಕಾರಿಯರು ಬಂದು ಬೆಂಚು ಬಾಟಿ ಪೂರ್ತಿಗೊಳಿಸಿದ್ರು. ಈಗ ಏನ್ ಮಾಡೋದು ಅಂತ ಹೇಳಿ ಮತ್ತೆ ಮೀಟಿಂಗ್ ಶುರುವಾಯಿತು. ಹಾಗೆ ಕೊರಕುಜರೆಲ್ಲ ಅದರ ಜವಾಬ್ದಾರಿ ಮಾಡಿಗೊಬ್ಬರು ಯಾರು ಎದುರು ಬೇಡ, ಒಂದೊಂದು ಕಲ್ಲು ಕಟ್ಟೆ ಇತ್ತು, ಅದ್ರ ಮೇಲೆ ಸೆಂದಿ ಇಟ್ಟು ಮಾರಾಟ ಮಾಡುವಂತ ಮರುದಿವಸ ಮತ್ತೆ ಅಬ್ಕಾರಿಯರು ಬಂದಾಗ ಕಲ್ಲು ಕಟ್ಟೆ ಏನ್ ಮಾಡೋದು, ಒಂದು ಸುತ್ತಿಗೆ ಖಾಲಿ ಬಾಟಿ ಮತ್ತು ತಗೊಳ್ಳೋದು ಹೇಗೆ ನಾವೆಲ್ಲ ಅಂತೀವಿ. ಹೀಗೆ ಅವತ್ತಿನ ದಿವಸ ಧ್ವನಿಯಲ್ಲಿರುವಂತ ಭಾಷೆಯಲ್ಲಿರುವಂತ ಭಾವನೆಗಳು ಶಕ್ತಿಯಲ್ಲಿರುವಂತ ವಿದ್ಯಾಭ್ಯಾಸ ಇರುವಂತ ಸೇಂದಿ ತೆಗೆಯುವಂತ ಮುಖ್ಯದಾರರ ಹೋರಾಟದ ಪರಾಕಾಷ್ಠೆ ಎಲ್ಲಿವರೆಗೆ ಮುಟ್ಟಿತ್ತು ಅಂತ ಹೇಳಿದ್ರೆ, ವೀರೇಂದ್ರ ಪಾಟೀಲ್ ಬೇರೆ ಬೇರೆ ಕಾರಣಕ್ಕೆ ಅನಾರೋಗ್ಯಕ್ಕೆ ಪೀಡಿತರಾಗಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಸಚಿವ ಸಂಪುಟದ ಪ್ರಥಮ ಸಭೆಯ ಪ್ರಥಮ ಅಜೆಂಡವಾಗಿ ಸೇಂದಿ ನಿಷೇಧ ಕಾಯ್ದೆ ಇರೋದು ಸೇಂದಿ ತೆಗಿಬಹುದು ಅಂತ ಹೇಳುವಂತ ಆದೇಶ ಕೊಟ್ಟರು. ಆವಾಗ ಪುನಃ ಅದೇ ಲಂಕೇಶ್ ಬಗ್ಗೆ ಏನು ಬರೀತು ಅಂತ ಹೇಳಿದ್ರೆ, ಇನ್ನೊಂದು ಕಾಲದಲ್ಲಿ ಚಳುವಳಿಗೆ ಹೇಳಿಸಿದ್ದ ನೆಲ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ಹೆಬ್ಬೆಟ್ಟಿನ ಮುಖ್ಯದಾರರು ಮಾಡಿರುವಂತಹ ಚಳುವಳಿ ಇಡೀ ಸರ್ಕಾರವನ್ನು ಬಳಸಿ ನ್ಯಾಯತೆ ಪಡೆದುಕೊಂಡು ಬಂದದ್ದು ಇತಿಹಾಸದಲ್ಲಿ ಇದೊಂದು ದಾಖಲೆ. ಆ ಕಾರಣಕ್ಕೆ ದಕ್ಷಿಣ ಕನ್ನಡ ಜನ ಧನ್ಯರು ಅಂತೇಳಿ ಅದೇ ಪತ್ರಿಕೆಯಲ್ಲಿ ಬಂದದ್ದನ್ನು ನಾನು ಹೇಳಿದೆ. ಹಾಗಾಗಿ ಅವತ್ತೇ ಜನಪರವಾದಂತಹ ಹೋರಾಟದ ನಿಲುವಲ್ಲಿ ಮಾಡಿಗೋಪಾಲರು ಮುಂಚೂಣಿಯಲ್ಲಿದ್ದು ಸೇಂದಿ ತೆಗೆಯುವವರಿಗೆ, ಧ್ವನಿ ಇದ್ದವರಿಗೆ, ಶಕ್ತಿ ಇದ್ದವರಿಗೆ ನ್ಯಾಯ ಕೊಟ್ಟಂತ ಉದಾಹರಣೆಗಳನ್ನು ನೆನಪು ಮಾಡಿಕೊಂಡ್ರೆ ಅಂತ ಮತ್ತೊಂದು ಚಳವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದದನ್ನು ನಾನು ಬೆಳೆದದ್ದನ್ನು ಓದಿದ್ದನ್ನು ನಾನು ಕಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಮಾಡಿಗೋಪಾಲರು ನಮಗೆ ಅತ್ಯಂತ ಪ್ರಿಯರಾಗ್ತಾರೆ, ಅತ್ಯಂತ ಖುಷಿ ಕೊಡುವ ವ್ಯಕ್ತಿ ಆಗ್ತಾರೆ. ಮಾಡಿಗೋಪಾಲರು ಮಾತಾಡೋದು, ಈ ಅವರು ಭಾಷಣ ಮಾಡೋದು, ಅದೇ ಪಾರ್ಟಿಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪಾರ್ಟಿಯಲ್ಲಿ ಬದಲಾಯಿಸಿರ್ಬೋದು. ಆದ್ರೆ ಅವ್ರು ಮಾತನಾಡೋದು ಕೇಳಲಿಕ್ಕೆ ಒಂದೊಂದು ಜನ ಮಾಡಿಗೊಬ್ಬರು ಮಾತಾಡ್ತಾರ ಅಂತ ಬರ್ತಾ ಇದ್ರು. ಅವ್ರ ಮಾತಲ್ಲಿ ವ್ಯಂಗ್ಯ ಇತ್ತು, ಮನಸ್ಸಿತ್ತು, ಹಾಸ್ಯ ಇತ್ತು, ವಿಡಂಬನೆಗಳಿತ್ತು, ಟೀಕೆ ಇತ್ತು, ಆರೋಗ್ಯಕರವಾದ ಟೀಕೆ ಇತ್ತು, ಮತ್ತೆ ಚುಚ್ಚುವಂತ ಶಕ್ತಿ ಇತ್ತು. ಯಾವುದೋ ಒಂದು ಕಾರಣಕ್ಕೆ ಮಾಡಿಗೊಬ್ಬರ ನಮ್ಮನ್ನ ಯಾಕೆ ಬಿಟ್ಟು ಹೋದ್ರೆ ಕೇಳಿದೆ ನಾನು, ಏತ ರಾಮನ್ ತೋರಿಸ್ತಾ ಕಲ್ಪುರ್ಗ ತೋರಿಸೋದು ಬರ ನನಗೆ ರಾಮನ್ ತೋರಿಸ್ತಾ ಇದ್ದೆ ನಿಮ್ಮ ಪಾರ್ಟಿ ಬಂದಿಲ್ಲ, ನಿನ್ನ ಕಲ್ಪುರ್ಗ ತೋರಿಸಿದ್ರೆ ಹೇಗೆ ಆಗಬೇಕು ನಿಮ್ಮ ಸೀದಾ ಖುಷಿಯಲ್ಲಿ ಕೇಳೋದು, ನಾನು ಹೇಳಿದೆ ಮತ್ತೆ ಅವರು ಹೇಳಿಬಿಟ್ಟು. ಹೀಗೆ ಮಾಡಿಗೊಬ್ಬರಲ್ಲಿ ಅವರಿಗೆ ಅವರ ಮಾತುಗಳನ್ನು ಎಲ್ಲರೂ ಪ್ರೀತಿಯಿಂದ ಕೇಳ್ತಾ ಇದ್ರು ಅಂತ ಒಂದು ಭಾವನೆಗಳು ಕೂಡ ಇತ್ತು. ಒಂದು ಕಾಲದಲ್ಲಿ ಈ ಭೂ ಸುಧಾರಣೆ ಕಾಯ್ದೆಗಳು ಬಂದಾಗ ಯಾರು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ, ನನಗೆ ಸಣ್ಣ ಭೂಮಾಲೀಕರು ಮತ್ತು ಗೇಣಿದಾರರ ನಡುವೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯ ನಿರ್ಮಾಣ ಆಗಿದೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ವರ್ಗ ಸಂಘರ್ಷಗಳಾಗಿದೆ. ಬಡವರು ಮತ್ತು ಬಡವರು ಅಲ್ಲದವರ ನಡುವೆ ವರ್ಗ ಸಂಘರ್ಷಗಳಾಯಿತು. ಗೋರಾದಗುಡಿ ಗೇಣಿ ಇದ್ದವರೊಬ್ಬರಿಗೆ ರಾತ್ರಿ ಬೆಳಗಾಗುವುದರೊಳಗೆ ನೀವು ಭೂಮಾಲೀಕಲ್ಲ, ನಾನು ಇವರಿಗೆ ಕೊಟ್ಟಿದ್ದೇನೆ ಅನ್ನೋ ಸರಿಯಾಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆದರೆ ದೇವರಾಜ ಭೂ ಸುಧಾರಣೆ ಕಾಯ್ದೆ ತಂದಾಗ ಸಮಾಜದಲ್ಲಿ ಧ್ವನಿ ಇಲ್ಲದಿರುವಂತಹ ಊಟ ಮಾಡಲಿಕ್ಕೆ ಶಕ್ತಿ ಇದ್ದವರು ಪ್ರಥಮ ಬಾರಿಗೆ ಅನ್ನದಗಳನ್ನು ಕಂಡದ್ದು ಸತ್ಯ ಅನ್ನೋದನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಮತ್ತೆ ಮಾಡಿಗೋಪಾಲರು ನಮ್ಗೆ ಯಾಕೆ ಮುಖಂಡರಾಗ್ತಾರೆ ಅಂದ್ರೆ, ಆ ದಿವಸಗಳಲ್ಲಿ ಗೇಣಿದಾರರನ್ನ ಬಂಧಿಸುವಂತ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲವು ಘಟನೆಗಳು ನಡೀತಾ ಇತ್ತು. ಆಗ ನಮ್ಮ ಕಡೆ ಎಲ್ಲ ಮಾಡಿಗೋಪಾಲ ಅಂತ ಬರ್ತಾ ಇದ್ರು. ಮಾಡಿಗೋಪಾಲ ಇದು ಕುಂದಾಪುರದಲ್ಲಿ ಯಾರೊಬ್ಬ ಇಕ್ಬಾಲ್ ಅಂತ ಹೇಳಿ ಒಬ್ಬರು ಸಂಚರಿಸ್ಬೇಕು, ಇಕ್ಬಾಲ್ ಅಂತ ನೆನಪರಂಗೆ ಹೌದಾರ ಗೊತ್ತಿಲ್ಲ ನೆನಪು. ಇಕ್ಬಾಲ್ ಯಾರ್ದಾರು ಮಾತು ಕೇಳದಿದ್ರೆ ಅದು ಮಾಡಿಗೋಪಾಲ ಮಾತ್ರ ಕೇಳ್ತಾನೆ ಅನ್ನೋದು ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿರುವಂತ ನಂಬಿಕೆ. ಮಾಡಿಗೋಪಾಲ ಹತ್ರ ಬರೋದು, ಮಾಡಿಗೋಪಾಲ ಫೋನ್ ಮಾಡೋರು, ಮರುದಿವಸ ಏನಾಯ್ತು ಅಂತ ಗೊತ್ತಿಲ್ಲ. ಆ ಗೇಣಿದಾರರಿಗೆ ತೊಂದರೆ ತಪ್ಪಿತ್ತು, ಆ ಗೇಣಿದಾರರು ಮತ್ತೆ ನೋಡ್ತಾ ತೊಂದರೆ ಕೊಡ್ತಾ ಇರಲಿಲ್ಲ. ಹೀಗೆ ಮಾಡಿಗೋಪಾಲರು ತಮ್ಮ ಇಡೀ ಬದುಕನ್ನ ರಾಜಕಾರಣದ ಜೊತೆಯಲ್ಲಿ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಕೆಡು ಬಡವರ ಮಧ್ಯೆ ಕೆಲಸ ಮಾಡಿದಂತ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ ಪ್ರಶಸ್ತಿಯೂ ಬೇಡ ಅಂತ ನನಗೆ ಅನಿಸಿಬಿಡುತ್ತೆ. ಒಂದು ಸುಂದರವಾದಂತಹ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೋಸ್ಕರ ಉಡುಪಿ ಜಿಲ್ಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಪರಿಷತ್ತಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳಿ, ನಾನು ಈ ಆವರಣದಲ್ಲಿ ತುಂಬಾ ಸಭೆಗಳನ್ನು ನೋಡಿದ್ದೆ, ಸಮಾರಂಭ ನೋಡಿದ್ದೆ, ಕಾರ್ಯಕ್ರಮ ನೋಡಿದ್ದೆ, ಘೋಷಣೆಗಳನ್ನು ನೋಡಿದ್ದೆ, ಹಬ್ಬದ ವಾತಾವರಣ ನೋಡಿದ್ದೆ. ಆದರೆ ಯಾವ ಪೂರ್ವ ತಯಾರಿ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ತಮ್ಮ ಕಿಶೆಯಿಂದ ತಾವು ಖರ್ಚು ಮಾಡಿ 10 ನಿಮಿಷ ಮೊದಲೇ ಬಂದಂತ ಪ್ರಥಮ ಸಭೆ ಯಾವುದು ಕೇಳಿದ್ರೆ ಮಾಡಿಗೋಪಾಲರ ನಾನು ಪುಸ್ತಕ ಬಿಡುಗಡೆ, ನಾನು ಮಾಡಿಗೋಪಾಲ ಪುಸ್ತಕ ಬಿಡುಗಡೆ ಅಂತ ನನಗೆ ಅನ್ಸ್ಬಿಡುತ್ತೆ. ಮಾಡಿಗೋಪಾಲ ಅಧಿಕಾರ ಇದ್ದಿದ್ರೆ, ಅವಕಾಶ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯದ ವಿಧಾನಮಂಡಲದಲ್ಲಿ ಒಬ್ಬ ಅತ್ಯಂತ ಸಚ್ಚಾರಿತ ರಾಜಕಾರಣಿಯಾಗಿ ಮೂಡಿ ಬರ್ತಾ ಇದ್ರೆ. ಮುಂಬೈನಲ್ಲಿ ಒಂದು ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಮಾಡಿಗೋಪಾಲರನ್ನ ಪರಿಚಯ ಮಾಡ್ತಾ ಯಾರೊಬ್ಬ ಸಾಹಿತ್ಯ ಒಂದು ಮಾತು ಹೇಳಿದ್ರೆ ಇನ್ನೊಂದು ನೆನಪು. ಮಾಡಿಗೋಪಾಲರು ಎಂತ ರಾಜಕಾರಣಿ ಅಂತ ಹೇಳಿದ್ರೆ ಅವ್ರ ಮನೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದೆ. ಯಾರೋ ಬಂದು ಮಾಡಿಗೋಪಾಲ ಹಣ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಅಂದ್ರೆ 3 ತಿಂಗಳು ಬಂದು ಬಿಟ್ರೆ ಮಾಡಿಗೋಪಾಲರು ವಾಪಸ್ ಕೊಡುವಾಗ ಅದೇ ನೋಟನ್ನು ವಾಪಸ್ ಕೊಡ್ತಾರೆ, ಅದೇ ನೋಟನ್ನು. ಆ ನೋಟ್ ಕೂಡ ಬದಲಾವಣೆ ಮಾಡ್ತಿಲ್ಲ. ಅಂದ್ರೆ ಅಷ್ಟೊಂದು ಶುದ್ಧ ಚಾರಿತ್ರ್ಯದ, ಅನ್ಯರ ಬದುಕಿನ ಬಗ್ಗೆ, ಅನ್ಯರ ಆಸ್ತಿಯ ಬಗ್ಗೆ, ಪಾಸ್ತಿಯ ಬಗ್ಗೆ, ತನ್ನದಲ್ಲದೆ ಇರುವಂತಹ ವಿಚಾರದ ಬಗ್ಗೆ ಆಸಕ್ತಿ ಇಲ್ಲದಿರುವಂತ ಒಬ್ಬ ನಿರ್ಲಿಪ್ತ ರಾಜಕಾರಣಿ ಇಂದೂ ಕೂಡ ಜನರ ಮಧ್ಯೆ ಇದ್ದು ಸಮಾಜಕ್ಕೆ ಒಳಿತನ್ನ, ಅಧಿಕಾರ ಇಲ್ಲದೆ ಜನರಿಗೆ ಒಳಿತನ್ನು ಹಾರೈಸುವಂತ ಅಪರೂಪದ ರಾಜಕಾರಣಿಗಳಲ್ಲಿ ಮಾಡಿಗೋಪಾಲರು ಒಬ್ಬರು ಅಂತ ಹೇಳಲಿಕ್ಕೆ ನನಗೆ ಖುಷಿ, ಸಮಾಧಾನ ಮತ್ತು ಹೆಮ್ಮೆ. ಅವರಿಗೆ ಈ ಎಚಿ ಕೊಡಿಗೆರ ಬಗ್ಗೆ ತುಂಬಾ ಪ್ರೀತಿ. ಯಾವಾಗಲೂ ಕೂಡ ಕೊಡಿಗೆರ ಬಗ್ಗೆ ಮಾತಾಡೋದು, ಅಪ್ಪಣ್ಣರ ಬಗ್ಗೆ ತುಂಬಾ ಪ್ರೀತಿ. ಯಾವಾಗಲೂ ಕೂಡ ಅಪ್ಪಣ್ಣರ ಬಗ್ಗೆ ಮಾತಾಡೋದು. ಯಾವ್ದಾದ್ರು ಒಂದು ಉದಾಹರಣೆ ಕೊಡುವಾಗ ಅಪ್ಪಣ್ಣರ ಉದಾಹರಣೆ ಕೊಡೋದು, ಯಾರಾದ್ರೂ ವಿಚಾರ ಮಾತಾಡುವಾಗ ಕೊಡಿಗೆರ ಬಗ್ಗೆ ಮಾತಾಡೋದು. ಅವರ ಹಿರಿಯರಿಗೆ ಅವರ ಗೌರವಗಳನ್ನು ಕೊಡ್ತಾ, ಕಿರಿಯರಿಗೆ
ಪ್ರೀತಿ ಮತ್ತು ವಿಶ್ವಾಸವನ್ನ ಕೊಡ್ತಾ ಇದ್ರು. ನಾನು ಮಂತ್ರಿ ಆಗಿದ್ದಾಗ ಮಾಡಿಗೊಬ್ಬನ ಮನೆ ಹೋಗಿದ್ದೆ. ನಾನು ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ, ಏನು ಮಾಡುತ್ತೆ ಅಂತ ಕೇಳಿದೆ. ಏನು ಮಾಡಬೇಡ, ನೆಮ್ಮದಿಯಲ್ಲಿದೆ, ತನ್ನಷ್ಟೇ ಕಾರ್ಯಪತ್ರ ಕೊಡುತ್ತೆ ಅಂತ ಹೇಳಿದೆ. ಹೀಗೆ ಒಂದೆರಡು ಸಮಸ್ಯೆಗಳು ಬಂದಾಗ ನಮಗೆಲ್ಲ ಧೈರ್ಯ ತುಂಬ್ತಾ ಇದ್ರು, ನಮ್ಮಲ್ಲಿ ಪ್ರೀತಿ ಕೊಡ್ತಾ ಇದ್ರು, ವಿಶ್ವಾಸ ಕೊಡ್ತಾ ಇದ್ರು, ನಂಬಿಕೆ ಕೊಡ್ತಾ ಇದ್ರು. ಅಂತ ಮಾಡಿಗೊಬ್ಬಾದ್ರು ಸಹಜವಾದಂಥ ವಯಸ್ಸು. ನಾವೆಲ್ಲರೂ ಸ್ವಲ್ಪ ನೀವು ಹಿಂದಿದ್ದೇವೆ ಅನ್ನೋದು ಬಿಟ್ಟರೆ ಎಲ್ಲರಿಗೂ ಕೂಡ ವೃದ್ಧಾಪ್ಯ ಅನಾರೋಗ್ಯಗಳು ಕಾಡದೆ ಬಿಡಲಿಕ್ಕೆ ಸಾಧ್ಯವಿಲ್ಲ ಈ ವ್ಯವಸ್ಥೆಯಲ್ಲಿ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಅನಾರೋಗ್ಯ ಮಾಡಿಗೊಬ್ಬನಿಗಾಗಿದೆ. ಅವರ ನೆನಪುಗಳನ್ನು, ಅವರ ಬುದ್ಧಿಗಳನ್ನು ಬಿಚ್ಚಿ, ಅವರ ವಿಚಾರಗಳನ್ನು ಅರ್ಥೈಸಿಕೊಂಡು ಇತಿಹಾಸದಲ್ಲಿ ಮುಂದೊಬ್ಬ ಮಾಡಿಗೊಬ್ಬನ ಬಗ್ಗೆ ಓದಲಿಕ್ಕೆ ಯಾರಿಗಾದ್ರೂ ಒಂದು ಆಸಕ್ತಿ ಇದ್ರೆ ಅವರಿಗೊಂದು ಅವಕಾಶವನ್ನು ಈ ನಾನು ಮಾಡಿಗೊಬ್ಬನ ಪುಸ್ತಕ ಬಿಡುಗಡೆ ಮಾಡುವುದರ ಮೂಲಕ ಆಗುತ್ತೆ ಅಂತ ನನ್ನ ಭಾವನೆ. ಮಾಡಿಗೊಬ್ಬದಂತ ಒಬ್ಬ ಅತ್ಯಂತ ಶ್ರೇಷ್ಠ ರಾಜಕಾರಣಿ, ಅತ್ಯಂತ ಉತ್ತಮ ಒಡನಾಡಿ, ಅತ್ಯಂತ ಪ್ರೀತಿ ತೋರಿಸಬಲ್ಲಂತ ಒಬ್ಬ ಮುಖಂಡ ನಮ್ಮದೇ ಇದ್ದು ನಮ್ಮೆಲ್ಲರ ಪ್ರೀತಿಗೆ ಇವತ್ತು ಪಾತ್ರರಾಗಿದ್ದಾರೆ. ಅವರೆಲ್ಲ ಕೆಲಸಗಳು ನನಸಾಗಲಿ, ಅವರ ಆರೋಗ್ಯ ಸುಧಾರಿಸಲಿ, ಅವರ ಮಗ, ಅವರ ಪತ್ನಿ ಇವರೆಲ್ಲರಿಗೆ ಖುಷಿ ಕೊಡುವಂಥ ವಾತಾವರಣಗಳು ಬರಲಿ ಅಂತ ಹೇಳಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ನಾನು ಹೆಸರು ಹೇಳಿಲ್ಲ ಎದುರು ಕಾರಣಕ್ಕೆ ಎಲ್ಲ ಬಿಡಬಹುದು ಅಂತ ಹೇಳಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಬಂದಿರುವಂಥ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತು ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.